ನೋವಾಗಿದಂತೂ ಖಂಡಿತ ಉಂಟು. ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಹಿಡಿಬೇಕು ಅಂತ ಹೇಳಿದ್ರೆ ದುರಹಂಕಾರ. ಯಾಕಂದ್ರೆ ಒಬ್ರು ಕಾಲಿಳಿಯೋದು ಜಾಸ್ತಿ. ಇನ್ನೊಂಚೂರು ಹಿಂಗ್ ಮಾಡಕೈತಲ್ಲ. ಯಾರು ಮೆಜಿಷಿಯನ್ಸ್ ಇಲ್ಲ ಸರ್, ದೊಡ್ಡ ಡೈರೆಕ್ಟರ್ಸ್ ಫ್ಲಾಪ್ ಮಾಡ್ತಾರೆ. ನಾನು ಇರೋದೇ ಹೆಂಗೆ ಬಿಡು, ಮಾಡಿದ ಪರವಾಗಿಲ್ಲ. ನನ್ನ ಲೈಫು ನಾನು ಹೆಂಗ್ ಬದುಕಬೇಕು ನಾನು ಡಿಸೈಡ್ ಮಾಡ್ತೀನಿ. ನನ್ನ ಪಾಲಿಸಿ ನಾನು ಉದ್ಧಾರ ಆಗ್ಲೇಬೇಕು, ನನ್ ಗೆಲ್ಲೇಬೇಕು, ವಿಧಿ ಇಲ್ಲ. ಜೆನ್ಯೂನ್ ಆಗಿ ಹೇಳಕ್ ನೀವು ತಪ್ಪು ಕೆಟ್ಟವರಾಗುತ್ತೆ. ಇಲ್ಲ ಸರ್ ಇದು ವರ್ಕ್ ಆಗಲ್ಲ, ಬೇಡ. 2 ಅವರ್ ಸಿನಿಮಾ ಮಜಾ ಕೊಡ್ತಾ ಇಲ್ಲ. ಐ ನೀಡ್ ಟು ಅಗ್ರಿ ಆನ್ ದಟ್. ಚೆನ್ನಾಗಿದ್ದರೆ ಸಿನಿಮಾ, ಚೆನ್ನಾಗಿಲ್ಲ ಅಂತ ಒಪ್ಕೊಳ್ಳೋ ಮನೋಭಾವ ಇರ್ಬೇಕು ಸರ್. ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಬಟ್ ಅದು ಜನ ಕಾಣಿಸ್ತಿಲ್ಲ, ಅಪ್ರಿಸಿಯೇಷನ್ ಸಿಗ್ತಲ್ಲ, ನೀವು ಏನಕ್ಕೆ ಕೆಲಸ ಮಾಡ್ತೀರಾ? ನಿಮ್ಮ ಹಠ ಕಳೆದೋಗುತ್ತಲ್ಲ. ಸೀನಿಯರ್ಸ್ ಆಗಲಿ ಯಾರೇ ಆಗಲಿ, ಯಂಗ್ಸ್ಟರ್ಸ್ ಏನೋ ಪ್ರೀತಿ ಇಟ್ಕೊಂಡು ಹಠ ಆಡ್ಕೊಂಡ್ ಬರ್ತಾರೆ. ಯಾರು ನೈಟ್ ಆಗಲಿ ಟೈಮ್ ಪಾಸ್ ಮಾಡ್ಕೊಂಡು ಬೆಳಿಗ್ಗೆ ಸುಮ್ಮನೆ ಹೀರೋ ಆಗಬೇಕು ಅಂತ ಬಂದವರಲ್ಲ ಸರ್. ನಾವೆಲ್ಲ 3 ವರ್ಷ ಆಕ್ಟಿಂಗ್ ಸ್ಕೂಲ್ಗೆ ಹೋದವರು, 4 ವರ್ಷ ಜಿಮ್ನಾಸ್ಟಿಕ್ಸ್, ಡ್ಯಾನ್ಸ್, ಈ ತರ ಫಿಟ್ನೆಸ್ ಒಂದಷ್ಟು ರಿಕ್ವೈರ್ಡ್ ಸ್ಟ್ರೆಂತ್ಸ್ ಇಂದ ಎಲ್ಲ ಕಲ್ತವ್ರು. ನೋಡಿ, ಒಂದು ಪ್ರೊಡ್ಯೂಸರ್ ಮಗ ದುರಹಂಕಾರ ಅಂತ ಹೇಳ್ತಾರೆ. ತುಂಬಾ ದೊಡ್ಡ ಪ್ರಮಾಣದ ನೋವಾಗಿದೆ. ಆ ಒಂದು ಇಲ್ಲ, ಟು ಬಿ ಆನೆಸ್ಟ್, ಯಾಕೆ ಮಾತನ್ನ ಕೇಳ್ತಿದ್ದೀವಿ ಅಂದ್ರೆ, ಇವತ್ತಿನ ಯಂಗ್ಸ್ಟರ್ಸ್ಗಳಾಗಿರ್ಬೋದು, ಹೊಸದಾಗಿ ಏನೋ ಬೆಳಿಬೇಕು ಸಮಾಜದಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ, ನಾನು ಒಂದು ಪಾದಾರ್ಪಣೆ ಮಾಡಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಮಕ್ಕಳನ್ನ ತುಳಿಯುವಂತಹ ಕೆಲಸ ಆಗುತ್ತೆ. ಸೊ ನೀವು ಆಲ್ರೆಡಿ ಪವರ್ಫುಲ್ ವ್ಯಕ್ತಿ, ಅಂದ್ರೆ ಪವರ್ಫುಲ್ ನಿರ್ಮಾಪಕರ ಮಗ, ನಿಮ್ಮಂಥವ್ರಿಗೆ ಇಂತಹ ನೋವಾಗಿದೆ ಅಂತಂದ್ರೆ ವೈ ಡೋಂಟ್ ಯು ಶೇರ್ ದ ಥಾಟ್? ಯಾಕೆ ಅಂತ ನೋವೇನು, ಇಂಥದ್ದು ಚೇಂಜ್ ಆಗ್ಬೇಕಪ್ಪ ಈ ಇಂಡಸ್ಟ್ರಿಯಲ್ಲಿ ಅಂತ ಅನ್ಸಲ್ವಾ ಸರ್? ನೋವು ಅಂದ್ರೆ ಇವಾಗ ನೀವು ಇಂಟರ್ವ್ಯೂ ಕಲ್ಲ ತುಂಬಾ ಪ್ರೀತಿನ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ನೋವಾಗಿರೋದನ್ನೆಲ್ಲ, ನೋವಾಗಿದಂತೂ ಖಂಡಿತ ಉಂಟು. ಹೇಳೋದಲ್ಲ ಸರ್, ಇವಾಗ ಎಷ್ಟೊಂದು ಕೆಲಸ ಯಾರೋ ಡೈರೆಕ್ಟರ್ ಜೊತೆ ಅಸೋಸಿಯೇಟ್ ಆಗ್ತಾರೆ, ಅವರೊಂದಷ್ಟು ಜನ ದೊಡ್ಡ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಒಂದು ಎಜುಕೇಷನ್. ಬಟ್ ಇವತ್ತಿನ ಕೆಲವು ವರ್ಕ್ ಆಗ್ತಾರೆ. ಸೊ ನೀವು ಹೇಳಕ್ ಹೊರಟಾಗ ತೊಗೊಳಕ್ಕೆ ರೆಡಿ ಇಲ್ಲ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಹಿಡಿಬೇಕು ಅಂತ ಹೇಳಿದ್ರೆ ಕೊನೆ ನಿಮ್ಗೆ ಗೊತ್ತಿರ್ತೀರಿ. ನೀವು ಫಸ್ಟ್ ದಿವಸನೇ ಬರ್ದ್ಬಿಟ್ಟಿರ್ತೀರ ಬೋರ್ಡಲ್ಲಿ, ನಾನು ಬರ್ದ್ಬಿಡ್ತೀನಿ, ಬರ್ದು ಬುಕ್ಕಲ್ಲಿ ಸೈನ್ ಹಾಕ್ಬಿಟ್ಟಿರ್ತೀನಿ, ಪಕ್ಕ ಆಯ್ತು 0 ಕೊನೆ ಬರ್ಕೋ ಅಂತ. ಅದು ಎಲ್ಲರಿಗೂ ಅರ್ಥ ಆಗಿರಲ್ಲ, ಯಾಕಂದ್ರೆ ಎಲ್ಲರಿಗೂ ಈಗೋ ನಡೀತಾರೆ ತಲೆಯಲ್ಲಿ. ಕರೆಕ್ಟ್. ನಾನು 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 ನಡೀತಾರೆ. ಕರೆಕ್ಟ್. ಬಟ್ ಏನಂದ್ರೆ, ಒಂದು ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದು ಒಬ್ಬ ದೊಡ್ಡವ್ರಿಗೆ ನನಗೆ ಕಾಲು ಮುಗ್ದು ನನ್ನ ಗೌರವ ಕೊಟ್ಟು ಕೆಲಸ ಮಾಡಿ ಸರ್ ಏನೋ ಮಾಡೋಣ ಅಂತ ಯಂಗ್ಸ್ಟರ್ ಹೇಳಿದಾಗ, ಯಂಗ್ಸ್ಟರ್ಸ್ ಮಾತು ಕೇಳಿದ್ ನಾನು ಕೇಳ್ತೀನಿ. ನಾನು ಇಂಡಸ್ಟ್ರಿ ದೊಡ್ಡ ರಿಕ್ವೆಸ್ಟ್ ಅಂತ ಹೇಳಿ, ಸೀನಿಯರ್ಸ್ ಆಗಲಿ ಯಾರೇ ಆಗಲಿ, ಯಂಗ್ಸ್ಟರ್ಸ್ ಏನೋ ಪ್ರೀತಿ ಇಟ್ಕೊಂಡು ಹಠ ಆಡ್ಕೊಂಡ್ ಬರ್ತಾರೆ. ಯಾರು ನೈಟ್ ಆಗಲಿ ಟೈಮ್ ಪಾಸ್ ಮಾಡ್ಕೊಂಡು ಬೆಳಿಗ್ಗೆ ಸುಮ್ಮನೆ ಹೀರೋ ಆಗಬೇಕು ಅಂತ ಬಂದವರಲ್ಲ ಸರ್. ನಾವೆಲ್ಲ ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ರು 3 ವರ್ಷ ಆಕ್ಟಿಂಗ್ ಸ್ಕೂಲ್ಗೆ ಹೋದವರು, 4 ವರ್ಷ ಜಿಮ್ನಾಸ್ಟಿಕ್ಸ್, ಡ್ಯಾನ್ಸ್, ಈ ತರ ಫಿಟ್ನೆಸ್ ಒಂದಷ್ಟು ರಿಕ್ವೈರ್ಡ್ ಸ್ಟ್ರೆಂತ್ಸ್ ಇಂದ ಎಲ್ಲ ಕಲ್ತವ್ರು. ಸೊ ಒಂದಷ್ಟು ಫಿಲ್ಮ್ ಎಡಿಯಾಗಿ ಕೆಲಸ ಮಾಡಿದ್ರು. ಸೊ ಏನೋ ಒಂದು ಆಸೆ ಇರುತ್ತೆ, ನಾವು ಇದನ್ನ ಆಗಬೇಕು ಅಂತ. ಸೊ ನಾವು ನಿಮ್ಗೆ ನಂಬೇಕಂದ್ರೆ ಏನೋ ಕೆಲವು ವಿಷಯಗಳು ಇಲ್ಲ ಅಂತ ಹೇಳಿದಾಗ ಅದನ್ನ ಕೇಳಬೇಕು. ಅದನ್ನ ಕೇಳಿದರೆ ಅದನ್ನ ನೀವು ನಾನೇ ಸರಿ ಅಂತ ಹೇಳಿದ್ರೆ ಏನಾಗುತ್ತೆ, ಹೇಳೋ ಧೈರ್ಯ ಇರಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಭಯ ಇರುತ್ತೆ. ಅಯ್ಯೋ ಏನು ತಪ್ಪು ತಿಳ್ಕೊಂಡ್ರೆ ಹೆಂಗಪ್ಪ, ಹೊಸ ಇಂಡಸ್ಟ್ರಿ, ದುರಹಂಕಾರ. ಯಾಕಂದ್ರೆ ನೀವು ಪ್ರೊಡ್ಯೂಸರ್ ಮಗ ಆಗಿ ನೀವು ನಿಜವಾಗ್ಲೂ ಕೆಲಸದ ತಪ್ಪು ಅಂತ ಹೇಳಿದ್ರು ಅದು ಕೆಲಸ ತಪ್ಪಾಗ್ಬಿಡುತ್ತೆ. ನೋಡಿ, ಒಂದು ಪ್ರೊಡ್ಯೂಸರ್ ಮಗ ದುರಹಂಕಾರ ಅಂತ ಹೇಳ್ತಾರೆ. ಯಾಕಂದ್ರೆ ಈಸಿ ಟು ಟಾರ್ಗೆಟ್. ಕರೆಕ್ಟ್. ಜನಕ್ಕೆ ಈಸಿ. ಏನಂದ್ರೆ ನಮ್ಮ ಇಂಡಿಯಾಲೇ ಇವನೊಬ್ಬ ಟಾರ್ಗೆಟ್ ಮಾಡಿ ಇವನೊಬ್ಬ ಟಾರ್ಗೆಟ್ ಮಾಡೋದು ಈಸಿ. ಈಗೋಯಿಸ್ಟಿಕ್. ಆಮೇಲೆ ಒಬ್ರಿಗೊಬ್ರು ಕಾಲಿಳಿಯೋದು ಜಾಸ್ತಿ. ಒಂದು ಕೆಲಸ ಮಾಡ್ತಾರೆ, ನಮ್ದು ಬೆಸ್ಟ್ ಎಕ್ಸಾಂಪಲ್, ಪ್ರತಿ ಸತಿ ಕೆಲಸ ಮಾಡಿದಾಗ ಪ್ರತಿ ಶುಕ್ರವಾರ 10 ಜನ ಗೊತ್ತಿರೋ ಸಿನಿಮಾ ಆಗ್ತಾರೆ. ನಾನು ಖಂಡಿತ ನನ್ಗೆ ಗೊತ್ತಿಲ್ಲ ಅಂದ್ರೆ ಹೀರೋಗಳು ನಾನು ವಿಶ್ ಮಾಡಿ ಮೆಸೇಜ್ ಹಾಕ್ತೀನಿ, ಇನ್ಸ್ಟಾಗ್ರಾಮ್ ಹಾಕ್ತೀನಿ. ವೈ? ಬಿಕಾಸ್ ಇದು ನಮ್ಮ ಇಂಡಸ್ಟ್ರಿ. ನಮ್ಮ ಇಂಡಸ್ಟ್ರಿಗೆ ಒಬ್ರು ಅಲ್ಲು ಅರ್ಜುನ್ ಅವರು, ಒಬ್ರು ಪ್ರಭಾಸ್ ಅವರು ಸೂಪರ್ ಸ್ಟಾರ್ ಬಿಟ್ಬಿಡಿ. ಇವತ್ತೊಬ್ಬ ಯಂಗ್ಸ್ಟರ್, ಒಬ್ಬ ಪ್ರದೀಪ್ ರಂಗನಾಥ್ ಅವರು 2-3 ಒಳ್ಳೆ ಸಿನಿಮಾ ಕೊಟ್ಟರು. ಧ್ರುವ್ ವಿಕ್ರಮ್ ಅವ್ರ ಮಗ ಬರ್ತಾರೆ. ಈ ಕಡೆ ತೆಲುಗು 100 ಜನ ಬರ್ತಾರೆ. ಬೇರೆ ಬೇರೆ ಭಾಷೆಯವರು, ಬೇರೆ ಬೇರೆ ಭಾಷೆ ಮಕ್ಕಳುಗಳು ನಮ್ಮ ಇಂಡಸ್ಟ್ರಿ ತಗೊಂಡು ಇಲ್ಲಿ ಕರ್ನಾಟಕದಲ್ಲಿ ಶುರು ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಕನ್ನಡಿಗರು, ನಾವು ಕಲಾವಿದರು, ನಮ್ಮಂತ ಹಲವಾರು ಕಲಾವಿದರು, ನಾವುಗಳು ಬೆಳಿಬೇಕು. ನಾವುಗಳು ಬೆಳೆಯೋಕ್ಕೆ ಬರೀ ಅವಕಾಶಗಳು ಜನಗಳು ಕೊನೆಗೆ ಯಾವಾಗ ಕೊಡ್ತಾರೆ ಅಂದ್ರೆ, ಒಂದು ಒಳ್ಳೆ ಪ್ರಾಡಕ್ಟ್ ಆದ್ರೆ ಮಾತ್ರ ಜನಗಳು ಅವಕಾಶ ಕೊಡೋದು. ನಮ್ಮೊಂದು ಇರಪ್ಪ, ನೀನ್ ಕುತ್ಕೊಳಕ್ ಅರ್ಹತೆ ಇದೆ ಅಂತ. ಬಟ್ ಆ ಒಳ್ಳೆ ಪ್ರಾಡಕ್ಟ್ಗೆ 4 ಜನಗಳ ಜೊತೆ ಬೆರಿಬೇಕಲ್ಲ. ಇಲ್ಲ ಬೆರಿಬೇಕಂದ್ರೆ ಕೆಲಸ ಮಾಡಕಂದ್ರೆ ಒಬ್ರೊಬ್ರು ಪರಸ್ಪರ ಕೇಳ್ಬೇಕಲ್ಲ. ನೀನ್ ಚಿಕ್ಕ ಹುಡುಗ ಹೇಳಿದ್ ಮಾಡಬೇಕು, ಹೌ ವಿಲ್ ಇಟ್ ವರ್ಕ್? ಕರೆಕ್ಟ್. ಈ ಪಡ್ಡೆ ಹುಲಿ ಸಿನಿಮಾ ಆದ್ಮೇಲೆ ಅವಾಗಿದ್ದಂತಹ ಶ್ರೇಯಸ್ಗೂ ಇವಾಗ ಬಂದಂತಹ ಶ್ರೇಯಸ್ಗೂ ಏನ್ ಬದಲಾವಣೆ ಅಂತ ಅನ್ಸುತ್ತೆ ನಿಮ್ಗೆ? ಈಗ ರೀಸೆಂಟಾಗೂ ಮೊನ್ನೆ ಪಡ್ಡೆ ಹುಲಿ ನೋಡ್ತಾ ಯಪ್ಪ ಏನ್ ಆಕ್ಟಿಂಗ್ ಮಾಡಿ ಗುರು, ಜನ ಚೆನ್ನಾಗಿದೆ ಅಂತ ಅವಾಗ ಹೇಳಿದ್ರು. ಬೆಸ್ಟ್ ಡೆಬ್ಯೂಟೆಂಟ್ ಎಲ್ಲ ಬಂದ್ಬಿಡ್ತು. ಅರೆ ಇನ್ನ ಮಾಡ್ಬೇಕಾಯ್ತು ಅನ್ಸುತ್ತೆ. ಅರೆ ಪ್ರತಿ ಸಿನಿಮಾನು ನೋಡ್ಬೇಕಂದ್ರೆ ನನಗೆ ನೀವು ನಂಬಲ್ಲ, ಸ್ಪಾಟ್ ಹೋಗಿ ನಮ್ಮ ಮುಂಚೆ ರಿಹರ್ಸಲ್ಸ್ ಮಾಡ್ತೀವಿ. ರಿಹರ್ಸಲ್ಸ್ ಮಾಡಿದಾಗ ಡಿಸ್ಕಷನ್ಸ್ ಮಾಡ್ತೀವಿ, ಈ ಪರ್ಫಾರ್ಮೆನ್ಸ್ ಓಕೆನಾ, ಈ ಪರ್ಫಾರ್ಮೆನ್ಸ್ ಓಕೆನಾ ಅಂತ. ಕೊನೆಗೆ ಎಲ್ಲ ಜೋಡಿಸಿದಾಗ ಬಂದು ಡಬ್ಬಿಂಗ್ ಮಾಡಕಂದ್ರೆ ಇನ್ನೊಂಚೂರು ಹಿಂಗ್ ಮಾಡಬೇಕಾಯ್ತಲ್ಲ, ಇಲ್ಲೊಂಚೂರು ಹಿಂಗ್ ಮಾಡ್ಬೇಕಾಯ್ತಲ್ಲ ಅಂತ ಅನ್ಸುತ್ತೆ. ಸೊ ದಟ್ ಬೆಟರ್ಮೆಂಟ್ ಟು ಬಿ ಬೆಟರ್
ಇಸ್ ಆಲ್ವೇಸ್ ದೇರ್. ಸೊ ಏನಾಗುತ್ತೆ, ಅವತ್ತಿನ ದಿವಸ ಅವತ್ತಿದ್ದ ಚೇಂಜಸ್ ಏನಂದ್ರೆ, ಸೊ ಅವತ್ತಿನ ದಿವಸ ಅವತ್ತೇನೋ ಗೊತ್ತು ಅಂತ ಅನ್ಸ್ತು, ಇವತ್ತು ಏನೂ ಗೊತ್ತಿಲ್ಲ ಅಂತ ಅನಿಸ್ತಾ ಇದೆ. ಸೊ ಕಲಿಕೆ ಅನ್ನೋದು ಹೇಳಿದ್ನಲ್ಲ ಸರ್, ಸಿನಿಮಾ ಹೇಳ್ದಂಗೆ ಇಲ್ಲಿ ಯಾರು ಮೆಜಿಷಿಯನ್ಸ್ ಇಲ್ಲ ಸರ್. ದೊಡ್ಡ ದೊಡ್ಡ ಡೈರೆಕ್ಟರ್ಸು ಫ್ಲಾಪ್ ಕೊಡ್ತಾರೆ, ಇಂಡಿಯನ್ ಡೈರೆಕ್ಟರ್ಸು ಸೂಪರ್ ಹಿಟ್ ಕೊಡ್ತಾರೆ. ಅಂದ್ರೆ ಇಟ್ಸ್ ಅಬೌಟ್ ಟೀಮ್. ಒಂದು ಟೀಮ್ ಜೊತೆ ಬೆರಿಬೇಕು. ಏನ್ ಕಲ್ತೀನಿ ಅಂದ್ರೆ, ನನ್ನಷ್ಟೇ ಹಠ, ನಾನು ಉದ್ಧಾರ ಆಗಲೇಬೇಕು, ನಾನು ಗೆಲ್ಲೇಬೇಕು, ನಾನು ಏನೂ ಸಾಧನೆ ಮಾಡಿಲ್ಲ ಅಂತ ಇರೋ ಜೊತೆ ನಾನು ಸೇರ್ಕೋಬೇಕು ಅಂತ ಇಷ್ಟಪಡ್ತೀನಿ. ಇಲ್ಲಾಂದ್ರೆ ಗೆದ್ದಿರೋ ಅಟ್ಲೀಸ್ಟ್ ಜನ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಸೇರ್ಕೊಂಡ್ರೆ, ಒಂದು ಹಠ ಇರೋ ಟೀಮ್ ಜೊತೆ ಸೇರ್ಕೊಂಡ್ರೆ ಗೆಲ್ಬೋದು ಅಂತ ಅದು ತುಂಬಾ ಒಂದು ಅರ್ಥ ಆಗಿದೆ. ಒಂದು ಪರ್ಟಿಕ್ಯುಲರ್ ಚೇಂಜ್, ಹೌದಪ್ಪ ಇದು ಆಯ್ತು ನನಗೆ ಚೇಂಜ್ ಅಂದ್ರೆ ಎಕ್ಸೆಪ್ಟ್ ಮೆಚ್ಯೂರಿಟಿ, ಅದು ಬಿಟ್ಟು ಆ ಮೂವಿಗೂ ಈ ಮೂವಿಗೂ ನಂದೊಂದು ಚೇಂಜ್ ಆಯ್ತು ಅಂತಂದ್ರೆ ಯಾವ್ದಿರ್ಬೋದು? ಆಕ್ಟಿಂಗ್ ಅನ್ಸುತ್ತೆ. ಆಕ್ಟಿಂಗ್ ಖಂಡಿತ 100%. ದಿಲ್ದಾರ್ ನೆಕ್ಸ್ಟ್ ಸಿನಿಮಾ ಬರ್ತಾ ಇದೆ, ಖಂಡಿತ. ಆಕ್ಚುಲಿ ಆ ಸಿನಿಮಾ ಶೂಟ್ ಮಾಡಿ 1.5 ವರ್ಷ ಆಯ್ತು. ರವಿಚಂದ್ರನ್ ಅವರು ಉದ್ಘಾಟನೆ ಮಾಡಿದ್ರು. ದಟ್ ವಾಸ್ ಮೈ ಕ್ವೆಶ್ಚನ್ ಆಕ್ಚುಲಿ. ಕರೆಕ್ಟ್. ಸೊ ಯಾವಾಗ ಬರ್ತಿದೆ ಸರ್? ಮೋಸ್ಟ್ಲಿ ಬೈ ಜುಲೈ ಆರ್ ಆಗಸ್ಟ್ ಅಂತ ಅನ್ಕೋತಾ ಇದೀವಿ. ಇವತ್ತು ಆಕ್ಚುಲಿ ಇಂಟರ್ವ್ಯೂ ಮುಗಿಸ್ಕೊಂಡು ಕೊಂಡ್ಕಾಯಿಗೆ ಹೋಗ್ತಾ ಇದೀವಿ. ಸೊ ಆ ಸಿನಿಮಾ ಚೆನ್ನಾಗಿ ಬಂದಿದೆ. ಸೊ ಏನಂದ್ರೆ, ನೀವು ಹೇಳಂಗೆ ಆಕ್ಟಿಂಗ್ ಅಂದ್ರೆ ಒಂದೊಂದು ಚಿಕ್ಕ ಶಾರ್ಟ್ ಯೋಚನೆ ಮಾಡ್ತೀವಿ ನಾವು. ನೀವೇನೋ ಕ್ಯಾಮ್ರಾ ಇಟ್ಟು ನಿಮ್ದೇನೇ ಇದ್ರು ನಾನು ಸುಮ್ಮನೆ ಕೂತಿರೋ, ನನ್ಗೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತೀನಿ. ಯಾಕಂದ್ರೆ ಒಂದೊಂದು ಸೆಕೆಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ 20 ಸೆಕೆಂಡ್ ರೀಲ್ ಏನ್ ಮಜಾ ಕೊಡ್ತಾ ಇದೆ ಅಂದ್ರೆ, 2 ಅವರ್ ಸಿನಿಮಾ ಮಜಾ ಕೊಡ್ತಾ ಇಲ್ಲ. ಐ ನೀಡ್ ಟು ಅಗ್ರಿ ಆನ್ ದಟ್. 20 ಸೆಕೆಂಡ್ ಅಲ್ಲಿ ಕೊಡೋ ಖುಷಿ 2 ಅವರ್ ಕೊಡಕ್ಕಾಗಲ್ಲ. ಬಟ್ 2 ಅವರ್ಗೆ 2 ಅವರ್ ಪ್ರೋಸೆಸ್ ಇದೆ. ಕರೆಕ್ಟ್. ನೀವು 2 ಅವರ್ ಫುಲ್ ನೋಡಾದ್ಮೇಲೆ ಆಮೇಲೆ ಜಡ್ಜ್ಮೆಂಟ್ ಇಲ್ಲ. ಕೆಲವು ಮೂವಿಗಳು 2 ಅವರು ಹಂಗೆ ಎಳ್ಕೊಂಡು ಹೋಗ್ಬಿಡ್ತದೆ. ಇನಿಕ್ಯಾ ನೋಡಿಗಲ್ಲ ಅಂತ ಹೇಳಿ ತಮಿಳಲ್ಲಿ ಒಂದು ಮೂವಿ ಮಾಡಿದ್ರು, ಯಾರು ಫೇಮಸ್ ಹೀರೋಯಿನ್ ನಯನ್ತಾರ. ಆ ಮೂವಿ ನೋಡ್ತಾ ಇದ್ರೆ ಅದು ಎಂಡಿಂಗ್ ನೆವರ್ ಎಂಡಿಂಗು, ಕೀಪ್ ಗೋಯಿಂಗ್. 2 ಅವರ್ ನಿಮ್ಮನ್ನ ಎಳ್ಕೊಂಡು ಹೋಗುದ. ಆ ಥರ ಮೂವಿ ಅನೇಕ ಮೂವಿಗಳಿದಾವೆ. ಸೊ ಆ ಥರ ನೋಡಿದ್ರೆ ನೀವು ಆ ಪ್ರಯತ್ನ ಏನೋ ನೆಕ್ಸ್ಟ್ ಟೈಮ್ ಆ ಮೂವಿ ಪ್ಲೇ ಮಾಡಿದ್ರೆ 2 ಅವರ್ ಆನ್ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು. ಆನ್ ಟ್ರ್ಯಾಕ್ ಹೋಗ್ಬೇಕು. ನಾನು ನಟನಾಗಿ ಬಂದಾಗ ಖಂಡಿತ ನನ್ನ ಪ್ರತಿ ನಿಮಿಷ ಸ್ಕ್ರೀನ್ ಇದ್ದಾಗ ಏನಾರ ಒಂದು ಪ್ರಯತ್ನ, ಅಂದ್ರೆ ಸೀನ್ ತಕ್ಕನಂಗೆ, ಕ್ಯಾರೆಕ್ಟರ್ ತಕ್ಕನಂಗೆ ಏನಾರ ಒಂದು ಮ್ಯಾಜಿಕ್ ಕ್ರಿಯೇಟ್. ಏನ್ ಮಿಸ್ಟೇಕ್ಸ್ ಆಗ್ತಾ ಇದೆ ಪರ್ಟಿಕ್ಯುಲರ್ಲಿ? ಯಾಕೆ ನಾವು ಮೂವೀಸ್ನ ಜನಗಳನ್ನ ಹೋಲ್ಡ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರೋದು ಅನ್ಸುತ್ತೆ ಸರ್? ತುಂಬಾ ಫಸ್ಟ್ ಥಿಂಗ್, ಸಿನಿಮಾ ಚೆನ್ನಾಗಿ ಮಾಡ್ಬೇಕು ಸರ್. ನನ್ನ ಸಿನಿಮಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಸರ್, ತಪ್ಪೇನಿಲ್ಲ ಸರ್. ಸಿನಿಮಾ ಚೆನ್ನಾಗಬೇಕಷ್ಟು. ಜೊತೆಗೆ ಸಿನಿಮಾ ಚೆನ್ನಾಗಿ ಹಾಕಿದ ಮುಂಚೆ ಚೆನ್ನಾಗಿದ್ದರೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಒಪ್ಕೊಳ್ಳೋ ಮನೋಭಾವ ಇರ್ಬೇಕು ಸರ್. ನನಗೆ ಲಾಸ್ಟ್ ಟೈಮ್ ಸಿನಿಮಾ ಚೆನ್ನಾಗಿಲ್ಲ, ಹೌದಪ್ಪ ಚೆನ್ನಾಗಿಲ್ಲ, ಓಕೆ ನಾನು ಅನ್ಕೊಂಡಿದ್ದೆ ಚೆನ್ನಾಗಿಲ್ಲ ಅಂತ, ಓಕೆ ಟೀಮ್ ಕೇಳಿ ನೆಕ್ಸ್ಟ್ ಟೈಮ್ ಮಾಡೋಣ. ಇಲ್ಲಿ ಚೆನ್ನಾಗಿಲ್ದಿರೋ ಸಿನಿಮಾನು ನೀವು ಪಾಪ ಅಮಾಯಕರಿಗೆ ಬೇರೆ ದಾರಿ ಇಲ್ಲ. ಈ ನಮ್ಮ ದೇಶದಲ್ಲಿ ಕೆಲವು ಅಮಾಯಕರು ದಾರಿ ಇಲ್ಲ. ಅವ್ರಿಗೆ ಬೆಳಿಗ್ಗೆ ತಿನ್ನಬೇಕು, ಕುಡಿಬೇಕು, ಅವ್ರಿಗಿರೋ ಆಸೆ ಇಲ್ಲಾಂದ್ರೆ ಆಕಾಂಕ್ಷೆಗಳು, ಇಲ್ಲಾಂದ್ರೆ ಆಪರ್ಚುನಿಟೀಸ್ ಅಷ್ಟೇ. ಯಾರೋ 500 ರೂಪಾಯಿ ಕೊಡ್ತಾನೆ, ಅವ್ನು ಹೇಳಿದ್ರೆ ಬಂದು ನಾನು ಒಪ್ಪಿಸ್ಬೇಕು. ಅಂಥವ್ನ ಕರ್ಕೊಂಡ್ಬಂದು ಚೆನ್ನಾಗಿಲ್ದೇ ಬೇಕು ಚೆನ್ನಾಗಿದೆ ಅಂತ ಪ್ರೊಪಗಂಡ ಮಾಡಿದಾಗ ಏನಾಗುತ್ತೆ, ಜನರಲ್ ಆಗಿ ನೋಡಕ್ ಬರೋ ಆಡಿಯನ್ಸ್ನು ನಂಬಿ 5-10 ಸತಿ ಬಂದಾಗ, ಅಯ್ಯೋ ನಿಮ್ ಮಕ್ಳು ಕಥೆನೇ ಎಷ್ಟು ಅಂತ ಉಳ್ಕೊಂಡು. ಅನಸ್ಲಿ ನಾನು ಇದನ್ನ ಹೇಳ್ಬಾರ್ದು ಮಾಧ್ಯಮದಲ್ಲಿ, ಬಟ್ ಆದ್ರೂ ಹೇಳ್ತೀನಿ. ನನ್ನ ಮಾಧ್ಯಮದಲ್ಲಿ 500 ರೂಪಾಯಿ ರೀಲ್ಸು, 1000 ರೂಪಾಯಿ ಕೊಡ್ತೀನಿ ನಾನು ಮೂವಿ ಪ್ರಮೋಟ್ ಮಾಡು ಅಂದ್ರೆ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಇದನ್ನೆಲ್ಲರಿಗೂ ಹೇಳ್ತೀನಿ, ಅವ್ರು ಬೇಕಾದ್ರೆ ಕೇಳಿಸ್ಕೊಂಡು, ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಯಾವುದೋ 500 ರೂಪಾಯಿಗೋಸ್ಕರ ನಾನು ನಿಮ್ಮ ಸಿನಿಮಾನ ಪ್ರಮೋಟ್ ಮಾಡಿಬಿಟ್ಟು ಆ ಸಿನಿಮಾನ ನನ್ನ ನಂಬಿ 100 ಜನ ಹೋಗಿ ನೋಡಿ, ಆ 100 ಜನ ವಿಜಯವಾಹಿನಿನ ಬೈಕೊಳ್ಳೋದಲ್ಲದೆ ನಿಮ್ಮ ಸಿನಿಮಾನ ಬೈಕೊಂಡು ಸಿನಿಮಾ ರಂಗವನ್ನ ಬೈಕೊಳ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ರಿಯಾಲಿಟಿ ಏನಿದೆ, ಫ್ಯಾಕ್ಟ್ಸ್ ಏನಿದೆ ಅಷ್ಟನ್ನು ಮಾತ್ರ ಹಾಕ್ತೀವಿ. ಇದು ಓಪನ್ ಆಗಿ ಜನಗಳು ಬೇಕಾದ್ರೆ ವಿಮರ್ಶೆನೂ ಮಾಡ್ಬೋದು. ಬಟ್ ರೈಟ್ಲಿ ಸೆಡ್, ಯಾಕೆಂದ್ರೆ ಇವತ್ತಿನ ಸಿನಿಮಾ ರಂಗ ಮ್ಯಾನಿಪುಲೇಷನ್ ಅಲ್ಲಿ ನಡೀತಾ ಇದೆ. ನಾನು ಚೆನ್ನಾಗಿದೆಯಾ, ಚೆನ್ನಾಗಿಲ್ಲ ಅಂದ್ರೂ ಅದು ಚೆನ್ನಾಗಿದೆ ಅನ್ನುವಂಥ ಪ್ರಾಪಗಂಡಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಥಾವತ್ತು ಹಂಗೆ ಹೋಗ್ತಾ ಇದೆ. ಬಟ್ ನೀವೊಬ್ರು ನಿರ್ಮಾಪಕರ ಮಗನಾಗಿ ಮನಿ ಬರಬೇಕಪ್ಪ, ದುಡ್ಡು ದುಡಿಬೇಕು, ಅದ್ರೊಳಗೆ ಆ ಮೂವಿ ಬರಬೇಕು, ಹೆಂಗನಾಗ್ಲಿ ಪ್ರಮೋಷನ್ ಆಗಲಿ, ಏನೋ ಒಂದು ಪ್ರೊಪಗಂಡ ಸೆಟ್ ಮಾಡಲಿ ಅನ್ನೋ ಮನಸ್ಥಿತಿ ಯಾವತ್ತೂ ಕಾಡಿಲ್ವಾ ನಿಮಗೆ? ಸರ್ ನನಗೆ ಟು ಬಿ ವೆರಿ ಆನೆಸ್ಟ್, ನಂಗೆ ಗೊತ್ತಿಲ್ಲ ಇದು ಹೆಂಗೆ ಹೇಳಿ ಅಂತ. ದುಡ್ಡು ಬೇಕು ಸರ್ ನನಗೆ. ನನ್ನ ದುಡ್ಡು ಏನಕ್ಕೆ ಬೇಕು? ನಾನು ಬೆಳಿಗ್ಗೆ ಬರೋ ಕಾರಿಗೆ ದುಡ್ಡು ಬೇಕು, ಹಾಕೊಳ್ಳೋ ಬಟ್ಟೆ ಬೇಕು, ಊಟ ಮಾಡೋ ದುಡ್ಡು ಬೇಕು, ಓಡಾಕ್ ದುಡ್ಡು ಬೇಕು ಸರ್. ನನಗೆ ದುಡ್ಡು ನೆಸೆಸಿಟಿ ಸರ್. ಬಟ್ 100% ದುಡ್ಡು ಬೇಕೇ ಬೇಕು ಈ ಪ್ರಪಂಚದಲ್ಲಿ. ಬಟ್ ದುಡ್ಡೇ ಎಲ್ಲ ಅಲ್ಲ ನನಗೆ ದುಡ್ಡಿಗಿಂತ ಹೇಗೆ ಅಂದರೆ ಚೆನ್ನಾಗಿದ್ದೀನಿ, ನೀವು ಬಾಯಲ್ಲಿ ಬರಬೇಕು, ಸೂಪರ್ ಆಗಿ ಮಾಡಿದೆ ಅಂತ ಬರಬೇಕು. ನನ್ನ ವಿಷನ್ ಅಂದರೆ ಸಿನಿಮಾದಲ್ಲಿ ಕಾಸು ಮಾಡಲೇಬೇಕು ಅನ್ನೋದು ಇವತ್ತಿನ ದಿವಸ ಕಷ್ಟ ಸರ್. ಅಂದ್ರೆ ಮುಂಚೆ ಹೆಂಗಿದ್ರು ಒಂದು ಎನ್ಕ್ಯಾಶ್ಮೆಂಟ್ ಇಮೇಜ್ ಮೇಲೆ 1 ಅವರ್ ಅಲ್ಲಿ ರಿಪೋರ್ಟ್ ಮಾಡ್ಬಿಡುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಟಕ್ಕಂತ ಹೇಳ್ಬಿಡ್ತಾರೆ.
ಸೊ ಆ ತರ ಇದೆ. ಅದಕ್ಕೆ ಒಂದಷ್ಟು ಜನ ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೆ ನೀವು ಮುಚ್ಚಕ್ಕೆ ಒಂದಷ್ಟು ಜನ ಪಿ ಆರ್ ಮಾಡ್ಬೇಕ್ರಿ ಎಕ್ಸ್ಟ್ರಾ. ಸೊ ನನಗೇನಂದ್ರೆ ಚೆನ್ನಾಗಿದೆ ಅಂತ ಬರ್ಬೇಕು. ಸೊ ನನ್ನ ಇಂಟೆನ್ಷನ್ ಅಂದ್ರೆ ಸರ್ ಚೆನ್ನಾಗಿದ್ರೆ ಕಾಸು ಬಂದೇ ಬರುತ್ತೆ ಸರ್. ಹೌದು. ಬಟ್ ಫಸ್ಟ್ ಇಂಟೆನ್ಷನ್ ಚೆನ್ನಾಗಿರೋ ಸಿನಿಮಾ ಮಾಡಬೇಕು. ಅದಕ್ಕೆ ಪರ್ಫಾರ್ಮೆನ್ಸ್ ವರ್ಕ್ಶಾಪ್ ಮಾಡ್ತೀನ, ಇಲ್ಲಾಂದ್ರೆ ಸ್ಕ್ರಿಪ್ಟಿಗೆ ಒಂದಷ್ಟು ಜನ ಕೂರ್ಸ್ಕೊಂಡು ಡಿಸ್ಕಸ್ ಮಾಡ್ತೀನ, ಇಲ್ಲಾಂದ್ರೆ ಕ್ಯಾಮ್ರಾ ಟೀಮ್ ಕರೆಕ್ಟಾಗಿ ತಗೋತೀನ, ಅದಕ್ಕೆ ಮ್ಯೂಸಿಕ್ ಕರೆಕ್ಟಾಗಿ ತಗೋತೀನ, ಮಾರ್ಕೆಟಿಂಗ್ ಅನ್ನ ಕರೆಕ್ಟಾಗಿ ತಗೋತೀನ, ಡೆಡಿಕೇಟೆಡ್ ಆರ್ಟಿಸ್ಟ್ ತಗೋತೀನ, ಕರೆಕ್ಟ್ ಟೈಮ್ ರಿಲೀಸ್ ಮಾಡ್ತೀನಿ, ಎಲ್ಲ ಮ್ಯಾಟರ್ ಅಂತ. ಬಟ್ ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಬೇಕು ಸರ್. ಸಿನಿಮಾ ಚೆನ್ನಾಗಾದ್ರೆ ಕಾಸು ದುಡಿಯೋದೇನಿದೆ ಸರ್. ಸರ್ ಏನಂದ್ರೆ ಸರ್ ಯಾರ್ದಾರ ಹೋಗ್ಬಿಟ್ಟು ಇವಾಗ ರೋಡಲ್ಲಿ ಒಂದು ಯಾರನ್ನ ಒಂದು ATM ಮುಂದೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕಳ್ತನ ಆಯ್ತಲ್ಲ, ಆ ಥರ ಕಳ್ತನ ಮಾಡಿ ಕಾಸು ತಿನ್ಬಿಡುತ್ತೆ ಒಂದು ಸೆಕೆಂಡ್ಗೆ. ಬಟ್ ಚಪ್ಪಾಳೆ ಶಿಲ್ಲೆಗಳು ಕದಿಯಕ್ಕಾಗಲ್ಲ ಸರ್. ಅದನ್ನ ಸಂಪಾದನೆ ಮಾಡೋದು ಆ ಹಠ ನೋಡಿ ಸರ್ ಅಷ್ಟೇ. ಸಿನಿಮಾ ಇಸ್ ಅ ಲಕ್ಕ ಅಥವಾ ಎಫರ್ಟಾ, ಇಫ್ ಯು ವಾಂಟ್ ಟು ಆನ್ಸರ್ ಇನ್ ಒನ್ ವರ್ಡ್? ಸರ್ ಇವಾಗ ನನ್ನ ಕೆಲವು ಆರ್ಟಿಸ್ಟ್ ನನ್ನ ಸ್ನೇಹಿತರು ಸರ್, ನನ್ನ ಅಂದರೆ ಒಂದು 2-3 ಜನ ಹೀರೋಯಿನ್ಸ್ ನನಗೆ ಮುಂಚೆಯಿಂದ ಪರಿಚಯ ಹೀರೋಯಿನ್ಗಳಾಗಲಿ. ಸಡನ್ ಆಗಿ ಅವರು ಏನೋ ಟೈಮ್ ಪಾಸ್ ಮೂವಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ವರ್ಕ್ ಆಗ್ಬಿಟ್ರು. ನನಗೆ ಒಂದೇ ಕಾಡ ಕ್ವಶನ್ನು, ಗುರು ನನ್ನ ಫ್ರೆಂಡಾಗಿ ಏನು ಬರೋಬಲ್ಲ ಗುರು, ಹೆಂಗೆ ಇದು ನೀವು ಕೇಳಿದ್ರ ನಿಮ್ಮ ಫ್ರೆಂಡ್ನ? ನಾನು ಕೇಳಿದೆ 100%, ಬಿಕಾಸ್ ಐ ಆಮ್ ವೆರಿ ಡೈರೆಕ್ಟ್ ಪರ್ಸನ್ ಸರ್. ದಟ್ ವೇ ನಾನು ಡಿಡ್ ಯು ಇವನ್ ಎಕ್ಸ್ಪೆಕ್ಟ್ ದಟ್ ಇಟ್ ವಿಲ್ ಹ್ಯಾಪನ್, ಬಿಕಾಸ್ ಐ ಫೆಲ್ಟ್ ದ ವೇ ಯು ಡಿಡ್ ಇಟ್ ಫಸ್ಟ್ ವಾಸ್ ಸ್ಟೂಪಿಡ್ ಅಂತ ಅನಿಸ್ತಾ. ಬಟ್ ಐ ಹ್ಯಾವ್ ನೋ ಕ್ಲೂ, ಬಿಕಾಸ್ ಮ್ಯಾಜಿಕ್ ಅಂತ ಹೇಳ್ತೀನಿ. ನಾನು ಅಸೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಏನಕ್ಕೆ ಅಂತ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಇಲ್ಲ, ಅಂತ ಇದು ಇಲ್ಲ, ಹಿಂಗ್ ವರ್ಕ್ ಆಗ್ತಾರೆ. ಈಗ ಕೆಲವರು ಒದ್ದಾಡ್ಕೊಂಡು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಕೊನೆಗೆ ಅದೊಂದು ಮ್ಯಾಜಿಕ್ ಆಗಲ್ಲ ಅಂತ ಅನಿಸ್ತು. ಸೊ ಅವಾಗ ಒಂದ್ ದಿವಸ ಯೋಚನೆ ಮಾಡಕ್ಕೆ ಒಂದ್ ದಿವಸ ನೈಟು ಹಂಗೆ ಡಿಸ್ಕಸ್ ಮಾಡ್ತಾ ಯಾಕೋ ತಲೆ ಒಂದು ಅನ್ನಿಸ್ತು ನನಗೆ. ಲಕ್ ಅನ್ನೋಕ್ಕಿಂತ ಹೆಚ್ಚಾಗಿ ಏನು ಹೇಳ್ತಾರೆ ಮ್ಯಾಜಿಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಕೆಲವು ಸತಿ ಕೆಲವು ವ್ಯಕ್ತಿ ಇಷ್ಟ ಆಗ್ಬಿಡ್ತಾರೆ. ಏನಕ್ಕೆ ಇಷ್ಟ ಆಗ್ತಾರೆ ಅದಕ್ಕೆ ರೀಸನ್ ಇಲ್ಲ, ಬಟ್ ಇಷ್ಟ ಆಗ್ತಾರೆ. ಅವರು ಕುಳ್ಳಿಗಿಲ್ಲಿ, ದಪ್ಪಗಿಲ್ಲಿ, ಕಪ್ಪಗಿಲ್ಲಿ, ಬೆಳ್ಳಿಗಿಲ್ಲಿ, ಹಿಂಗಿದ್ರು ಏನಕ್ಕೋ ಕೆಲವು ವ್ಯಕ್ತಿ ಇಷ್ಟ ಆಗ್ಬಿಡ್ತಾರೆ. ಸೊ ಸಿನಿಮಾ ರಂಗನೂ ನನ್ನ ಪ್ರಕಾರ ಆ ಆರ್ಟಿಸ್ಟ್ ಜನಕ್ಕೆ ಕೆಲಸ ಸಡನ್ ಕನೆಕ್ಟ್ ಆಗ್ಬಿಡ್ತಾರೆ. ಅದೊಂದು ಮ್ಯಾಜಿಕ್. ಕರೆಕ್ಟ್. ಆ ಮ್ಯಾಜಿಕ್ಗೆ ಸಿನಿಮಾ, ದಟ್ ಈಸ್ ಒನ್ಲಿ ಮ್ಯಾಜಿಕ್. ತುಂಬಾ ಜನ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಕೆಲಸಕ್ಕೆ ಆಗಲ್ಲ, ಕೆಲಸಕ್ಕೆ ಏನು ಮಾಡೋದು ಕನೆಕ್ಟ್ ಆಗುತ್ತೆ. ದಟ್ ಈಸ್ ಮ್ಯಾಜಿಕ್. ವೆರಿ ಟ್ರೂ. ದುನಿಯಾ ವಿಜಯ್ ಅವ್ರದ್ದು ಫಸ್ಟ್ ಸೀನ್ ಅವರು ಟೊಮೊಟೊ ಇದ್ಕೊಂಡು, ಇವತ್ತು ಟುಡೇ ಮೆನಿ ಪೀಪಲ್ ಲೈಕ್ಸ್ ಆಫ್ ದುನಿಯಾ ವಿಜಯ್ನ ದ ಇನ್ನೋಸೆಂಟ್ ಫೇಸ್ ಆಫ್ ದಟ್. ಸೊ ಅಂದ್ರೆ ವಿ ನೆವರ್ ಎಕ್ಸ್ಪೆಕ್ಟೆಡ್ ಹಿ ಕ್ಯಾನ್ ಬಿ ಅ ಬಿಗ್ಗೆಸ್ಟ್ ಹೀರೋ, ಮಾಸ್ ಹೀರೋ ಅಂತ. ನಾನು ದುನಿಯಾ ವಿಜಯ್ ಸರ್ಗುನು ಹಳೆ ಪರಿಚಯ ಅವ್ರಿಗೆ. ನಾನು ದುನಿಯಾ ನೋಡಿದಾಗ ನಾನು ಪರ್ಸನಲ್ ದುನಿಯಾ ನಾನು ಮುಂಗಾರು ಮಳೆ ನೋಡಿದೆ, ದುನಿಯಾನ ಆಮೇಲೆ ನೋಡಿದೆ. ಸೊ ಫಸ್ಟ್ ಟೈಮ್ ನೋಡಿದಾಗ ಯಾರಿದು ಅಂತ ಅನ್ಕೊಂಡೆ ಜನರಲ್. ಬಟ್ ಜಂಗ್ಲಿದ ಬಂತ ನಾನೇ ತುಂಬಾ ಇಷ್ಟಪಟ್ಬಿಟ್ಟೆ ಅವ್ರನ್ನ. ದಟ್ ಈಸ್ ಅ ಮ್ಯಾಜಿಕ್ ಆಫ್ ಸಿನಿಮಾ. ಒಂದು ಟೊಮೊಟೊ ಹಿಡ್ಕೊಂಡ್ ಬಂದ ಕ್ಯಾರೆಕ್ಟರ್, ದಟ್ ಈಸ್ ಸಚ್ ಎ ಬಿಗ್ ಸ್ಟಾರ್, ಡೈರೆಕ್ಟರ್ ಆಗಿ ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ. ಸೊ ದಟ್ ಈಸ್ ಅ ಮ್ಯಾಜಿಕ್ ಆಫ್ ಸಿನಿಮಾ ಸರ್. ಪಡ್ಡೆ ಹುಲಿ ಆದ್ಮೇಲೆ ತುಂಬಾ ಗ್ಯಾಪ್ ತಗೊಂಡ್ರಿ. ಆ ಗ್ಯಾಪ್ ಅಲ್ಲಿ ನಿಮ್ಗೆ ಟ್ರೋಲ್ ಆಗಿರ್ತದೆ, ವಿಮರ್ಶೆ ಆಗಿರ್ತದೆ. ಹೌ ಡು ಯು ಟೇಕ್ ಆಲ್ ದಟ್? ಹೆಂಗ್ ಅನ್ಸ್ತು? ಯಾಕಂದ್ರೆ ನಿಮ್ಗೆ ಆಲ್ರೆಡಿ ತುಂಬಾ ಎಫರ್ಟ್ ಹಾಕೊಂಡು ಕಲ್ತಿ ಬಂದಿದ್ರಿ. ನನಗೆ ಆಕ್ಚುಲಿ ಪಡ್ಡೆ ಹುಲಿ ಆದ್ಮೇಲೆ ಟ್ರೋಲ್ ಅಂತ ಯಾವತ್ತೂ ಆಗಿರಲಿಲ್ಲ. ಅಂದ್ರೆ ಪಡ್ಡೆ ಹುಲಿ ಬಂದಾದ್ಮೇಲೆ ಒಂದಷ್ಟು ಜನಗಳು ಕೇಳಿದ್ರಲ್ಲ, ಏನ್ ಇಷ್ಟೊಂದು ಗ್ಯಾಪ್ ತಗೊಂಡಿದ್ದಾರೆ? ಗ್ಯಾಪ್ ತಗೊಂಡು ಆಕ್ಚುಲಿ ವಿಷ್ಣುಪ್ರಿಯ ಅಂತ ಸಿನಿಮಾ ಮಾಡಿ ಡಿಪ್ರೆಷನ್ ಇಲ್ಲ ಜನಕ್ಕೆ ಸರ್, ನಾ ಯಾವತ್ತು ಡಿಪ್ರೆಸ್ ಹೋಗೋದಿಲ್ಲ ಆ ತರ. ಬಟ್ ಜನ ಕೇಳ್ತಾರೆ ಏನಕ್ಕೆ ಅಂತಂದ್ರೆ ಏನಾಗುತ್ತೆ ಗೊತ್ತಾ ಸರ್, ಒಂದು ಹಠ ಇರುತ್ತೆ. ನೀವು ಒಬ್ಬ ಕಲಾವಿದನಾಗಿ ನಿಮ್ ಕೆಲಸ ದಿನ ಎಂಟರ್ಟೈನ್ ಮಾಡೋದು. ನೀವು ಎಂಟರ್ಟೈನ್ಮೆಂಟ್ ಯು ಕ್ಯಾನ್ ಡಿಸೈಡ್ ಹೌ ಯು ವಾಂಟ್ ಟು ಎಂಟರ್ಟೈನ್ ಅಂತ. ಕರೆಕ್ಟ್. ನಾನು ಬೇಕಂದ್ರೆ ಬೀದಿ ನಾಟಕಗಳು ಮಾಡಿ ಅಲ್ಲೂ ಚಪ್ಪಾಳೆ ಹೊಡ್ಸ್ಕೊಂಡು 100 ಜನ 200 ಜನ 500 ಜನ ಚಪ್ಪಾಳೆ ಒಳ್ಳೆ ನಟ ಅಂತ ಅನ್ಕೋದು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ 30 ಸೆಕೆಂಡ್ ರೀಲ್ ಮಾಡಿ ಅಲ್ಲೊಂದು ಮಿಲಿಯನ್ಸ್ ಆಫ್ ವ್ಯೂಸ್ ಇಲ್ಲ ಥೌಸಂಡ್ಸ್ ಆಫ್ ಲೈಕ್ಸ್ ಹಾಕೊಂಡು ನಾನು ಒಳ್ಳೆ ನಟ ಅಂತ ಅನ್ಕೋದು. ಇನ್ನು ನಾನು ಥಿಯೇಟರ್ ಅಲ್ಲೇ ನನ್ನ ಕಲೆ ತೋರಿಸ್ತೀನಿ, ಅಲ್ಲಿನ ಜನ ಚಪ್ಪಾಳೆ ಹೊಡೆದು ನಟ ಅಂತ ಅನ್ಸ್ಕೊಂಡು. ಸೊ ನಿಮ್ಮ ಪರ್ಸೆಪ್ಷನ್, ನೀವು ಏನ್ ಬೇಕು ಅಂತ ನಿಮ್ಮ ಲೈಫಲ್ಲಿ ನೀವು ಡಿಸೈಡ್. ನನ್ನ ಲೈಫ್ ನಾನು ಡಿಸೈಡ್ ಒಂದೇ ಏನು ಹೇಳಿದ್ರೆ, ನಾನು ಸಿನಿಮಾ ತೆರೆ ಮೇಲೆ ನಾನು ನಟಿಸ್ಬೇಕು. ಐ ವಾಂಟ್ ಟು ಡೂ ಆನ್ ಸ್ಕ್ರೀನ್. ಐ ಗಾಟ್ ನಥಿಂಗ್ ಅಗೇನ್ಸ್ಟ್ ಇನ್ಸ್ಟಾಗ್ರಾಮರ್ಸ್ ಆಫ್ ಬ್ಲಾಗರ್ಸ್, ನಥಿಂಗ್ ಅಗೇನ್ಸ್ಟ್. ಬಟ್ ನನಗೆ ಇದೊಂದು ಡೀಪರ್ ಅಪ್ರೋಚ್ ಇದೆ ಒಂದು ಸಿನಿಮಾ ಮಾಡೋದು. ಸೊ ಏನಾಗುತ್ತೆ, 3 ವರ್ಷ ಸಿನಿಮಾ ರಿಲೀಸ್ ಆಗಿರ್ಬೇಕಾದ್ರೆ ನನಗೆ ಸ್ವಲ್ಪ ಇರಿಟೇಟ್ ಆಗ್ಬಿಟ್ಟು ಟೈಮ್. ಮತ್ತೆ ನಾವು ದಿನ ಬೆಳಿಗ್ಗೆ ಎದ್ದು 5 ಗಂಟೆ ಎದ್ದೇಳ್ತೀನಿ ಡೈಲಿ. ಬೆಳಿಗ್ಗೆ 5:30 ಅಷ್ಟು ಮೆಡಿಟೇಷನ್ ಮಾಡಿ ಜಿಮ್ಗೆ ಹೋದ 6 ಗಂಟೆಗೆ ಮಾರ್ಷಲ್ ಆರ್ಟ್ಸ್ ಮಾಡೋದು 2 ಅವರ್, ತಿರ್ಗಾ ಕೆಲಸಗಳು, ತಿರ್ಗಾ ಸಂಜೆ ವೆಯ್ಟ್ ಟ್ರೈನಿಂಗ್ ಏನೋ ಒಂದಷ್ಟು ಮಾಡ್ತಾರೆ. ಇವೆಲ್ಲ ಪ್ರಯತ್ನಗಳು ಓನ್ಲಿ ಬಿಕಾಸ್ ನನ್ನ ಕ್ಯಾರೆಕ್ಟರ್ ಆಗಬೇಕು ಅಂತ, ನಾನು ಕ್ಯಾರೆಕ್ಟರ್ ಆಗಿ ಹೊಸದಾಗಿ ಜನಕ್ಕೆ ತೋರಿಸ್ಬೇಕು ಅಂತ. ಆ ಚಪ್ಪಾಳೆ ತಟ್ಟಬೇಕು. ಆ ಚಪ್ಪಾಳೆ ಅಂದ್ರೆ ನನಗೆ ಒಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್, ಮನಸ್ಸು ಕಂಟೆಂಟೆಡ್, ಒಂದು ಪೀಸೋ ಏನೋ ವಾಟ್ ಎವರ್ ಇಟ್ ಇಸ್ XYZ. ಸೊ ಆ ಚಪ್ಪಾಳೆಗೂ ಕೇಳಕ್ಕೆ ಒಂದು ಕೆಲಸ ಮಾಡಿದ ಕೆಲಸ ಡಿಲೇ ಆಗ್ಬೇಕಂದ್ರೆ ದಟ್ ಇಸ್ ವೆರಿ ಫ್ರಸ್ಟ್ರೇಟಿಂಗ್. ಅಂಡ್ ಟು ಕೀಪ್ ದ ಡಿಸಿಪ್ಲಿನ್
to keep the dedication when you're not seeing your results or when your work is not shown. That is the most hardest thing for an actor. Sir. ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಬಟ್ ಅದು ಜನಕ್ಕೆ ಕಾಣಿಸ್ತಿಲ್ಲ, ಅಪ್ರಿಸಿಯೇಷನ್ ಸಿಗ್ತಾರಲ್ಲ, ನೀವೇನು ಕೆಲಸ ಮಾಡ್ತೀರಾ? ಕರೆಕ್ಟ್. ನಿಮ್ಮ ಹಠ ಕಳೆದೋಗುತ್ತಲ್ಲ, ಬಟ್ ಆ ಕಳೆದವರು ಮತ್ತೆ ಆ ಹುಡುಕಾಟದಲ್ಲಿ ಆ ಹಠನ ಹುಡುಕಿ ಆ ಹಠನ ಹಿಡ್ಕೊಂಡು ಇಲ್ಲ ಒಂದು ಏನೋ ಮಾಡಬೇಕು ಅಂತ ನಿಯತ ಮುಂದೋಗಿದ್ದು ಒಬ್ಬ ಆಕ್ಟರ್. ಸೊ ದಟ್ ಪ್ರೊಸೆಸ್ ಇಸ್ ಆಲ್ವೇಸ್ ದೇರ್. ಸರ್, ಈಗ ನೀವು ಸಿನಿಮಾಗೆ ಬರೋದ್ಕಿಂತ ಮುಂಚೆಗೆ ನ್ಯೂಯಾರ್ಕ್ ಫಿಲ್ಮ್ ವೈಜಾಗ್ ಅಲ್ಲಿ ಇದ್ದೆ, ಬಟ್ ನಾನು ರೀಸೆಂಟ್ ಆಗಿ 2 years ಬ್ಯಾಕ್ ನಾನು ಶಿಕಾಗೋ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದೆ. ಒಂದು ತಿಂಗಳಿಗೆ ಹೋಗಿದ್ದೆ. ಮತ್ತೊಂದು ತಿಳ್ಸೋ ನೆಕ್ಸ್ಟ್ ಬಾಂಬೆ ಹೋಗ್ತೀನಿ. ನಂದೇನಂದ್ರೆ ಈಗ ಏನೋ ಕಲ್ತಿರ್ತೀನಿ, ಇವತ್ತು ಚೆನ್ನಾಗಿದೆ ಅನ್ಸುತ್ತೆ, ನಾನು 1 ವರ್ಷ ಏನ್ಗಳು ಡಬ್ಬಾ ತರ ಮಾಡ್ತಾ ಇದ್ದೀನಿ ಅನ್ಸುತ್ತೆ ಕೆಲಸ. ಅಂದ್ರೆ ಕಲಿಯಕ್ಕೆ ಅವಕಾಶಗಳಿದೆ. ಕರೆಕ್ಟ್. ಕೆಲವು ಕಡೆ ಫ್ರೀಯಾಗಿ ಹೇಳ್ಕೊಡ್ತಾರೆ, ಕೆಲವು ಕಡೆ ಕಾಸು ಕೊಡೋ ಶಕ್ತಿ ಇದೆ ಒಂಚೂರು. ಸೊ ಹೋಗಿ ಕಲ್ತ್ಕೊಳ್ಳೋಣ ಅಂತ ಬಟ್ ಈಗ ಅದು ಈ ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ಅಪ್ಲೈ ಮಾಡುವಂತಹ ಇದೆಯಾ ಸಿಚುಯೇಷನ್? ನನಗೆ ಸ್ವಲ್ಪ ರಿಯಲಿಸ್ಟಿಕ್ ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಇಷ್ಟ. ನನಗೆ ಓವರ್ ಎಕ್ಸಾಜುರೇಟೆಡ್ ಲೌಡ್ ಆಗಿ ಕಿರ್ಚೋದು ಆರ್ಟಿಫಿಷಿಯಲ್ ಆಗಿ ಇಷ್ಟ ಆಗಲ್ಲ. ಓಕೆ. ನನಗೆ ಪರ್ಫಾರ್ಮೆನ್ಸಸ್ ನಮ್ಮ ತರ ಇರಬೇಕು. ಇವತ್ತಿನ ದಿವಸಕ್ಕೆ ತುಂಬಾ ನಮ್ಮ ತರ ಪರ್ಫಾರ್ಮೆನ್ಸಸ್ ವರ್ಕ್ ಆಗ್ತಾರೆ ಎಲ್ಲ. ಇವಾಗ ನಮ್ಮಲ್ಲಿ ಕೆಲಸ ಲೌಡ್ ಪರ್ಫಾರ್ಮೆನ್ಸಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಎಲ್ಲರೂ ಒಂದು ಹಾಲಿವುಡ್ ಪಿಕ್ಚರ್ ಆಗಲಿ, ಎಲ್ಲ ಒಂದು ಮಲಯಾಳಂ ಪಿಕ್ಚರ್ನ ನಮ್ಮವ್ರು ಅಷ್ಟು ಜನ ನೋಡ್ತಾರೆ. ಏನಕ್ಕೆ ನೋಡ್ತಾರೆ? ಏನೋ ಇಷ್ಟಪಡ್ತಾರೆ ನಮ್ಮಲ್ಲಿ ಅಂತ. ದ ವೇ ವಿ ಶೂಟ್ ಅ ಸಿನಿಮಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇವಾಗ ಒಂದು ಪಾಡ್ಕಾಸ್ಟ್ಗೂ ನಿಮ್ಗೊಂದು ಅಲ್ಲೊಂದು ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ, 3 ಕ್ಯಾಮ್ರಾ ಇಟ್ಟಿದ್ದೀನಿ. ಒಂದು ಕ್ಯಾಮ್ರಾ ಇಲ್ಲಿದೆ ನನಗೆ, ಒಂದು ಕ್ಯಾಮ್ರಾ ನಿಮ್ಗೆ ಇಲ್ಲಿದೆ, ಇನ್ನೊಂದು ಕ್ಯಾಮ್ರಾ ಇಬ್ರಿಗೂ ವೈಡ್. ಇದೇ ನಾನು ಸಿನಿಮಾದಲ್ಲಿ ಮಾಡಿದ್ರೆ ಸಿನಿಮಾಗೂ ಪಾಡ್ಕಾಸ್ಟ್ ಏನು ಡಿಫ್ರೆನ್ಸ್? ನನ್ನ ಕ್ವಶನ್ ಇದು. ಕರೆಕ್ಟ್. ನಾನು ಇವಾಗ ನಾನು ಮುಂಚೆ ಟೀಮ್ ಜೊತೆ ಅಯ್ಯೋ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ನಾನು ಮಾತಾಡ್ತಾರೆ. ಇವಾಗ ನಾನು ಇರೋದೇ ಹೆಂಗೆ ಬಿಡು, ಮಾಡಿದ್ರೆ ಪರವಾಗಿಲ್ಲ. ನನ್ನ ಲೈಫು ನಾನು ನಿಮ್ಗೆ ಬದುಕಬೇಕು, ನಾನು ಡಿಸೈಡ್ ಮಾಡ್ತೀನಿ ನನ್ನ ಪಾಲಿಸಿ. ಸೊ ನನಗನ್ಸರಿ ಎಷ್ಟೊಂದು ಸತಿ ಬೇರೆ ಕಡೆ ಹೋಗಿ ಬಂದಾಗ ಫಿಲ್ಮ್ ಮೇಕಿಂಗ್ ಶುಡ್ ಚೇಂಜ್ ಅನ್ಸಿದೆ. ಇವಾಗ KGF ವಾಸ್ ಫ್ಯಾಂಟಾಸ್ಟಿಕ್ ಫಿಲ್ಮ್ ಮೇಕಿಂಗ್. ಕರೆಕ್ಟ್. ಕಾಂತಾರ ವಾಸ್ ಫ್ಯಾಂಟಾಸ್ಟಿಕ್ ಫಿಲ್ಮ್ ಮೇಕಿಂಗ್. ಮೊನ್ನೆ ನಮ್ಮ ಹೊಂದಿಸಿ ಬರೀ ಡೈರೆಕ್ಟರ್ ಜಗನ್ನಾಥ್ ಅವರು ಒಂದು ಸಿನಿಮಾ ಮಾಡಿದಾಗ ಫ್ಯೂ ಮಿನಿಟ್ಸ್ ಆಫ್ ದಟ್ ಅವರೊಂದು ಒಳ್ಳೆ ಸಿನಿಮಾ ಮೇಕಿಂಗ್ ಮಾಡೋದು, ತುಂಬಾ ಚೆನ್ನಾಗಿ ಮಾಡಿ. ಸೊ ಸಿನಿಮಾ ಮೇಕಿಂಗ್ ಶುಡ್ ಬಿ ಡೆವಲಪ್ಡ್ ಅನ್ಸುತ್ತೆ. ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ಬಟ್ ಆ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಚೆನ್ನಾಗಿ ಕಾಣಿಸ್ತೀವಿ. ಬರೀ ನಾನು ಪಾಡ್ಕಾಸ್ಟ್ ಇಟ್ಟಾಗ ಇಲ್ಲೊಂದು ಕ್ಯಾಮ್ರಾ ಇಟ್ಟು ಸಿನಿಮಾದಲ್ಲಿ ಅದೇ ಇಟ್ಟು ಅದನ್ನ ಎಡಿಟ್ ಮಾಡಿ ಮ್ಯೂಸಿಕ್ ಅದಕ್ಕೆ ನಾನೇ ಯಾಕೆ? ಕರೆಕ್ಟ್. ಯಾರೇ ಮಾಡೋದಲ್ಲ ಅದನ್ನ. ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾರಲ್ಲ ಜನ ಅದನ್ನ. ಕರೆಕ್ಟ್. ಇನ್ಸ್ಟಾಗ್ರಾಮ್ ಪೀಪಲ್ ಆರ್ ಡೂಯಿಂಗ್ ಒಂದು ರೀಲ್ಸ್ ಅಲ್ವಾ? ಟ್ರೆಂಡ್ ಇಸ್ ಗ್ರೋಯಿಂಗ್. ಪೀಪಲ್ ಆರ್ ಗ್ರೋಯಿಂಗ್, ಪೀಪಲ್ ಆರ್ ಸೀನ್ ದಟ್. ನಾನು ಥಿಯೇಟರ್ಗೆ ಬರಬೇಕು, ನಾನೇ ಸಿನಿಮಾ ನೋಡಬೇಕು, ನಾನು ಏನೋ ತೆಗಿಬೇಕಲ್ಲಿ. ತೆಗಿಬೇಕು ಅಂದ್ರೆ ಎಷ್ಟು 1000 ಜನ ತುಂಬಿಸೋದಲ್ಲ, 1000 ಜನ ತುಂಬಿಸುತ್ತೆ ಅದು ಶಾರ್ಟ್ ಅಂತಲ್ಲ. ದಟ್ ಇಸ್ ನಾಟ್ ಇಟ್. ಫಿಲ್ಮ್ ಮೇಕಿಂಗ್ ಶುಡ್ ಚೇಂಜ್. ಬೇರೆ ಬೇರೆ ಕಂಟ್ರೀಸ್ ಹೊಸದಾಗಿ ಫಿಲ್ಮ್ ಮಾಡ್ತಾರೆ, ಶಾರ್ಟ್ ಮೂವ್ಮೆಂಟ್ ಇರುತ್ತೆ, ಶಾರ್ಟ್. ಕರೆಕ್ಟ್. ಏನೋ ದಟ್ ಶುಡ್ ಹ್ಯಾಪನ್ ಅಂತ ನನ್ನ. ಬಟ್ ನಿಮ್ಗೆ ಅನ್ಸಲ್ವಾ ಈಗೂನು ಪ್ರೊಡ್ಯೂಸರ್ ಕೆಲವು ಬಂದು ಒಂದು 15-20 ಲಕ್ಷ ಅಥವಾ 30 ಲಕ್ಷದಲ್ಲಿ ಒಂದು ಸಿನಿಮಾ ಚಿಕ್ಕದು ಯಾವ್ದನ್ನ ನಾನ್ ಕಮರ್ಷಿಯಲ್ ಮಾಡೋಣ ಅಂತ ಕೇಳುವಂತಹ ಪ್ರೊಡ್ಯೂಸರ್ ಸಿಗಲ್ವಾ? ಸರ್ ಇರ್ಬೋದು ಸರ್, ಅದು ಅವ್ರ ದಾರಿ ಅವ್ರು ಸರಿ ಹೋಗ್ತದೆ. ನಾನು ತಪ್ಪು ಹೇಳಕ್ಕೆ. ಬಟ್ ಅವ್ರು 30 ಲಕ್ಷ ಬಜೆಟ್ ಇಟ್ಕೊಂಬಂದು ಪೋಸ್ಟ್ ಪ್ರೊಡಕ್ಷನ್ಗೂ ಬರಲ್ಲ ಬಿಡಿ. ಆ 30 ಲಕ್ಷ ಇಟ್ಕೊಂಬಂದು ಸಿನಿಮಾ ಮಾಡಬೇಕು ಅನ್ನೋರು ಫಿಲಿಂ ಮೇಕಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗತ್ತಾ? ಸರ್ ಹೇಳಿದ್ದಾನೆ ಸರ್, ಕೆಲವ್ರಿಗೆ ಮಾಡಲೇಬೇಕು ಅಂತ ಒಂದು ಇದಿರುತ್ತೆ, ವಿಧಿ ಇಲ್ಲ, ಅದನ್ನು ಮಾಡ್ತಾರೆ. ಸೊ ಇನ್ನು ಕೆಲವರು ಇಲ್ಲ ನಾನು ಮಾಡೋದು ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ, ಸೊ ಮಾಡ್ತಾರೆ. ಈಗ ಏನಾಗುತ್ತೆ ಗೊತ್ತಾ ಸರ್, ಎಲ್ಲ ಕೆಲವ್ರಿಗೆ ನೀವು ಜೆನ್ಯೂನ್ ಆಗಿ ಏನು ಹೇಳಕ್ಕೆ ನೀವು ತಪ್ಪು ಕೆಟ್ಟವರಾಗುತ್ತೆ. ಇಲ್ಲ ಸರ್ ಇದು ವರ್ಕ್ ಆಗಲ್ಲ, ಬೇಡ. ಕೆಲಸ ಶಾರ್ಟ್ ಮೂವ್ಸ್ ಯಾರೋ ಮಾಡಿರ್ತಾರೆ. ಸರ್ ಫಿಲಮ್ ಮಾಡೀನಿ ಸರ್, ನೀವು ತೋರಿಸ್ತೀನಿ ನಿಮಗೆ, ಬರ್ತೀನಿ. ಮೊನ್ನೆ ಯಾರೋ ಹೋದ್ವಾರ ಬಂದಿರೋ ಫಿಲಮ್ ಯಾವ್ದು ಸರ್, ಶುಕ್ರವಾರ ರಿಲೀಸ್ ಸರ್, ಬುಧವಾರ ಬಂದಿದ್ದಾರೆ, ನೀವೇನ ಪ್ರಮೋಷನ್ ಮಾಡಿ ಅಂತ. ನಾನೇನ್ ಮಾಡ್ಲಿ ಪ್ರಮೋಷನ್? ನಾನು ಮಾಡ್ಬಿಟ್ಟು ಜನ ಯಾಕೆ ಬಂದು ನೋಡ್ತಾರೆ? ನಾವೇ ಸಿನಿಮಾ ಮಾಡಿದ್ರೆ ಬಡ್ಕೋಬೇಕು ನೋಡಿ ಅಂತ ನಾನು ಹೇಳಿದ್ರೆ ಯಾಕೆ ಬರ್ತಾರೆ?